ದೆಹಲಿಯಲ್ಲಿ ಪೊಲೀಸರಿಂದ ಮತ್ತೊಂದು ಆಪರೇಷನ್ ಮುಂದುವರಿತಾ ಇದೆ. 6 ಬಾಂಗ್ಲಾದೇಶಿ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಪೊಲೀಸರಿಂದ. ದೆಹಲಿಯಲ್ಲಿ ಪೊಲೀಸರಿಂದ ಮತ್ತೊಂದು ಆಪರೇಷನ್ ಮುಂದುವರಿತಾ ಇದೆ. 6 ಬಾಂಗ್ಲಾದೇಶಿ ಪ್ರಜೆಗಳ ಬಂಧನವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ದಾರೆ. ನಕಲಿ ದಾಖಲೆಗಳನ್ನ ಹೊಂದಿದ್ರು ಬಾಂಗ್ಲಾದೇಶಿ ಮಹಿಳೆಯರು. ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 6 ಜನ ಬಾಂಗ್ಲಾದೇಶಿ ನಿವಾಸಿಗಳು ಮಹಿಳೆಯರು. ಈಗಾಗಲೇ ಒಂದು ಕಡೆ ಪಾಕಿಸ್ತಾನದ ಪ್ರಜೆಗಳನ್ನ ಕೂಡ ತಮ್ಮ ದೇಶಕ್ಕೆ ಕಳುಹಿಸುವ ಎಲ್ಲಾ ಪ್ರಯತ್ನ ಆಗ್ತಾ ಇದೆ. ಈ ಪೈಕಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಅಕ್ರಮ ವಲಸಿಗರನ್ನ ಹುಡುಕಿ ಪತ್ತೆ ಹಚ್ಚಿ ಅವರನ್ನ ಕೂಡ ಮತ್ತೆ ಕತ್ತಿ ಹಿಡಿದು ಹೊರ ಹಾಕುವ ಎಲ್ಲಾ ಪ್ರಯತ್ನ ಕೂಡ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 6 ಜನ ಬಾಂಗ್ಲಾ ನಿವಾಸಿಗಳು ಮಹಿಳೆಯರು ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ದೆಹಲಿ ಪೊಲೀಸರಿಂದ ಯಾರ್ಯಾರು ಅಕ್ರಮವಾಗಿ ಬಂದಿರ್ತಾರೋ ಅವರೆಲ್ಲರನ್ನ ಕೂಡ ಹುಡುಕಿ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವ ಎಲ್ಲಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ನೀವು ನೋಡ್ತಾ ಇರುವುದು ದೃಶ್ಯಗಳಲ್ಲಿ ಬಾಂಗ್ಲಾದೇಶದ 6 ಮಹಿಳೆಯರು ನಕಲಿ ದಾಖಲೆಗಳನ್ನ ಹೊಂದಿದ್ರು. ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಭಾರತ ದೇಶದ ಪ್ರಜೆ ಅಂತ ಅವರು ತೋರಿಸಿಕೊಳ್ಳುವ ಎಲ್ಲಾ ದಾಖಲೆಗಳನ್ನ ಈ ರೀತಿಯಾಗಿ ನಕಲು ದಾಖಲೆಗಳನ್ನ ಹೊಂದಿದ್ರು. ಈಗಾಗಲೇ ನಾನಾ ವಿಧಾನಗಳಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಟಾಗಿರ್ಬೋದು, ಇನ್ನಿತರ ನಾನಾ ಮಾರ್ಗಗಳಿಂದ ಕೂಡ ನಕಲಿ ದಾಖಲೆಗಳನ್ನ ಅವರು ಕೂಡ ಹೊಂದಿರ್ತಾರೆ. ಅಂತವರನ್ನ ಹುಡುಕಿ ಪತ್ತೆ ಹಚ್ಚಿ ಅಕ್ರಮವಾಗಿ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲರನ್ನ ಕೂಡ ಹೊರದಬ್ಬುವ ಎಲ್ಲಾ ಕಾರ್ಯ ಕೂಡ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು 6 ಜನ ಮಹಿಳೆಯರನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಕಲಿ ದಾಖಲೆಗಳನ್ನ ಹೊಂದಿದ್ರು ಬಾಂಗ್ಲಾದೇಶಿ ಮಹಿಳೆಯರು.